ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮೊಣಕಾಲಿನಷ್ಟುದ್ದ ಗುಂಡಿ ಓಡಾಡೋದಕ್ಕೂ ಆಗದ ಪರಿಸ್ಥಿತಿ. ಇದು ಮಂಜುನಾಥ ನಗರದ ಸಿದ್ದಪ್ಪಾಜಿ ಪಾರ್ಕ್ ಪಕ್ಕದ ರಸ್ತೆಯಲ್ಲಿ ಕಂಡುಬಂದ ದುಸ್ಥಿತಿ. ಇಲ್ಲಿನ ಅವಾಂತರ ಎಷ್ಟರ ಮಟ್ಟಿಗಿದೆ ಅಂದ್ರೆ ಪ್ರತಿದಿನ ಗುಂಡಿಗಳಲ್ಲಿ ವಾಹನ ಸವಾರರು ಸಿಕ್ಕಾಕಿ ಒದ್ದಾಡ್ತಿದ್ದಾರೆ. ಇನ್ನ ಗುಂಡಿ ಮುಚ್ಚೋಕೆ ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಜಿಬಿ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಇನ್ನು ಸ್ಥಳೀಯ ಶಾಸಕರ ಗಮನಕ್ಕೆ ಈ ವಿಚಾರವನ್ನ ಸಾರ್ವಜನಿಕರು ತಂದರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದಂತಿದ್ದಾರೆ ಅನ್ನೋದು ಸ್ಥಳೀಯರ ಆರೋಪ. ಬೆಂಗಳೂರಿನ ಇದೊಂದು ರಸ್ತೆಗೆ ನೀವೇನಾದ್ರೂ ಕಾಲಿಟ್ರೆ ಬ್ಯಾಲೆನ್ಸ್ ತಪ್ಪೋದು ಪಕ್ಕ. ನಿಮ್ಮ ಗಾಡಿಯ ಸಮೇತ ನಿಮ್ಮ ಬಾಡಿ ಕೂಡ ಬ್ಯಾಲೆನ್ಸ್ ಕಳ್ಕೊಳ್ಳುತ್ತೆ. ಯಾವುದಾ ರಸ್ತೆ ಅಂದ್ರೆ ಸದ್ಯ ನಾನಿದೀಗ ಅದೇ ರಸ್ತೆಯಲ್ಲಿದ್ದೀನಿ. ಇದು ರಾಜಾಜಿನಗರದ ಸಿದ್ದಪ್ಪಾಜಿ ಪಾರ್ಕ್ನ ಪಕ್ಕದ ರಸ್ತೆ. ಈ ರಸ್ತೆಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಎಂಥವ್ರಿಗೂ ಕೂಡ ಭಯ ಆಗುತ್ತೆ. ಈ ರಸ್ತೆಯಲ್ಲಿ ಓಡಾಡಬೇಕಾ ಬೇಡವಾ ಅಂತ ಪ್ರಶ್ನೆ ಮಾಡಬೇಕಾದಂತ ಪರಿಸ್ಥಿತಿಗೆ ಈ ರಸ್ತೆ ಬಂದ್ಬಿಟ್ಟಿದೆ. ಸುಮಾರು 2 ವರ್ಷದಿಂದ ಅಂದ್ರೆ 2-3 ವರ್ಷಗಳಿಂದ ಇದೇ ಪರಿಸ್ಥಿತಿ. ಯಾವಾಗ ಈ ರಸ್ತೆಗೆ ಡಾಂಬರ್ ಹಾಕಲಾಯ್ತೋ ಅಂದಿನಿಂದ ಇವತ್ತಿನವರೆಗೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಅಂದ್ರೆ ಇಲ್ಲಿ ಇಳಿಜಾರು ಇರೋದ್ರಿಂದ ಅಂದ್ರೆ ವಾಹನ ಸವಾರರಿಗೆ, ಅದರಲ್ಲೂ ಕೂಡ ದ್ವಿಚಕ್ರ ವಾಹನ ಸವಾರರಿಗೆ ವಿಪರೀತ ನರಕ ಅಂತಾನೆ ಹೇಳ್ಬೋದು. ನಾವು ಆಲ್ಮೋಸ್ಟ್ ಇಲ್ಲಿ ಒಂದು 14 ಇಯರ್ಸಿಂದ ಇದ್ದೀವಿ. 14 ಇಯರ್ಸಿಂದ ಬಂದಾಗ ಒಂದು 2-3 ಸಾರಿ ರೋಡ್ ಲೇ ಮಾಡಿದ್ರೆ ಇಲ್ಲಿರೋ ಕಂಡೀಷನ್ಗೆ ಇದು ಸ್ಲೋಪ್ಸ್ ಜಾಸ್ತಿ ಇರೋದ್ರಿಂದ ಇಲ್ಲಿ ತಾರ್ ಹಾಕಿ ರೋಡು ಅದು ಸಸ್ಟೈನ್ ಆಗ್ತಾ ಇಲ್ಲ. ಸೊ ಅದರಿಂದ ನಮ್ಮ ಅಡ್ವೈಸ್ ಬಂದು ಏನು ಕೇಳ್ತೀವಿ, ರಿಕ್ವೆಸ್ಟ್ ಬಂದ್ಬಿಟ್ಟು ವೈಟ್ ಟಾಪಿಕ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಸ್ಲೋಪ್ಗೆ ಇದು ವಿಸ್ಟ್ಯಾಂಡ್ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ. ಸಹಾಯದ ಮೂಲಕ ನಿಮಗೆ ಈ ಒಂದು ಗುಂಡಿ ಎಷ್ಟಂದ್ರೆ ರಸ್ತೆ ಎಷ್ಟುದ್ದ ಹಾಳಾಗಿದೆ ಅನ್ನುವಂತ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಅಂದ್ರೆ ಆಲ್ಮೋಸ್ಟ್ ಇಲ್ಲಿ 13.5 ಅಡಿಯಷ್ಟು ಸಂಪೂರ್ಣ ರಸ್ತೆ ಹಾಳಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಅಂದ್ರೆ 13.5 ಅಡಿಯಷ್ಟು ರಸ್ತೆ ಸಂಪೂರ್ಣ ಗುಂಡಿ ಬಿದ್ದೋಗಿದೆ. ಈ ಒಂದು ವಾರದಲ್ಲಿ 2-3 ಆಕ್ಸಿಡೆಂಟ್ಗಳು ಈ ಜಾಗದಲ್ಲಿ ನಡೆಯುತ್ತೆ ಅನ್ನುವಂತ ಮಾಹಿತಿಯನ್ನ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಸೀನಿಯರ್ ಸಿಟಿಸನ್ ಕಾಂಟ್ ವಾಕ್, ಕಾಂಟ್ ಡ್ರೈವ್. ಇದು ಎಷ್ಟು ವರ್ಷದ ನಮ್ಮ ನೋಡ್ದಂಗೆ ಹಿಂಗೆ ಇದೆ. ಕಷ್ಟ ಆಗ್ತಾ ಇದೆ ಡ್ರೈವ್ ಮಾಡೋಕ್ಕೆ. ನೋಡಿ, ನನಗೆ ಕೆಳಗೆ ಹೋಗೋಕ್ಕೆ ಭಯ ಆಗುತ್ತೆ. ಇಲ್ಲಿ ಸ್ವಲ್ಪ ದೂರ ಒಂದು 20 ಅಡಿ ಬಿಟ್ಟು ಆ ಕಡೆ ಕೂಡ ರಸ್ತೆ ಚೆನ್ನಾಗಿದೆ, ಅದರಿಂದ ಈಚೆಗೂ ಕೂಡ ಸರಿಯಾಗಿದೆ. ಆದರೆ ಇಳಿಜಾರಲ್ಲಿ ರಸ್ತೆ ಸಂಪೂರ್ಣ ಹಾಳಾಗಿದೆ. ಅದಕ್ಕೆ ಕಾರಣ ಕಳಪೆ ಕಾಮಗಾರಿ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಆದರೆ ಈ ಒಂದು ಇಳಿಜಾರಿಗೆ ವೈಟ್ ಟ್ಯಾಪಿಂಗ್ ರಸ್ತೆ ಸೂಕ್ತವಾಗಿದೆ. ಹೀಗಾಗಿ ಆದಷ್ಟು ಬೇಗ ಇಲ್ಲಿನ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅನ್ನುವಂಥ ಆಗ್ರಹವನ್ನ ಇಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಪವನ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.